ಗದಗದಿಂದ ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಬೀದಿ ನಾಯಿಯ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ, ಅದಕ್ಕೆ ಕಂಟ್ರೋಲ್ ಹೇಗೆ ಮಾಡಬೇಕು ಅಂತೇಳಿ ಕೋರ್ಟ್ ಕಡೆಯಿಂದ ಸೂಚನೆ ಬರ್ತಾ ಇದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ನೋಡಿ, ಗದಗದಲ್ಲಿ 4 ವರ್ಷದ ಬಾಲಕನ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. ಆ ಬಾಲಕನ ಸ್ಥಿತಿ ಗಂಭೀರ ಇದೆ. ಬೀದಿ ನಾಯಿಯ ದಾಳಿಗೆ ಬಾಲಕ ಗಂಭೀರ ಪರಿಸ್ಥಿತಿ ಇರುವಂತದ್ದು ಬಾಲಕನಿಗೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಘಟನೆ. ಮನೆ ಮುಂದೆ ಆಟ ಆಡ್ತಿರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ದಾಳಿ ಆಗಿದೆ ನಾಯಿಯಿಂದ. ಮನೋಜ್ ಸೋಮಪ್ಪ 44 ವರ್ಷ ಈತನಿಗೆ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರಿತಾ ಇದೆ. ದಿನದಿಂದ ದಿನಕ್ಕೆ ಈ ರೀತಿ ಬೀದಿ ನಾಯಿಯ ಕಾಟ ನಿರಂತರವಾಗಿ ನಡೀತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ? ಯಾಕೆ ರೋಡ್ಗಳಲ್ಲಿ ನಾಯಿಗಳನ್ನು ಬಿಡ್ತಿದ್ದಾರೆ? ಯಾಕೆ ಈ ರೀತಿಯ ಬೀದಿ ನಾಯಿಗಳ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ? ಯಾಕೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರೆ ಪಾಪ ಅವರು ತಂಪಾಡಿಗೆ ತಾನು ಹೋಗ್ತಾನೆ ಇರುತ್ತೆ. ಆ ನಾಯಿ ಇದೆಯೇ ಇಲ್ಲೋ ಅನ್ನೋದೇ ಗೊತ್ತಾಗೋದಿಲ್ಲ. ಜೊತೆಗೆ ಕೈಯಲ್ಲಿ ಸಣ್ಣ ಪುಟ್ಟ ಏನೋ ಒಂದು ವಸ್ತು ಇರುತ್ತೆ, ಅದನ್ನ ಇದ್ದಕ್ಕಿದ್ದಾಗೆ ನೋಡಿದ ತಕ್ಷಣ ಈ ರೀತಿಯಾಗಿ ನಾಯಿಗಳು ಅಟ್ಯಾಕ್ ಮಾಡುವಂತ ಸಾಧ್ಯತೆ ಅಸಂಭವ ಇರುತ್ತೆ. ಸೊ ಹಂಗಾಗಿ ಪೋಷಕರು ಬಹಳ ಅಂದ್ರೆ ಬಹಳ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಜೊತೆಗೆ ಈಗಿನ ಕಾಲದಲ್ಲಿ ತಮ್ಮ ಮಕ್ಕಳು ಮನೆಯ ಹೊರಗಡೆ ಈ ರೀತಿ ಆಟ ಆಡೋದಕ್ಕೂ ಕೂಡ ಸುರಕ್ಷತೆ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. ದಿನದಿಂದ ದಿನಕ್ಕೆ ಈ ಬೀದಿ ನಾಯಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂತಾನ ಹರಣ ಮಾಡುವಂತೆ ಸಾರ್ವಜನಿಕರು ಒತ್ತಾಯ ಮಾಡಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ, ಅಂದ್ರೆ ಕೇರೆ ಮಾಡ್ತಾ ಇಲ್ಲ. ನೋಡಿ, ಬಾಲಕನ ರೋಧನ ಕಂಡಂತಹ ಅಲ್ಲಿನ ಸಾರ್ವಜನಿಕರು ನಾಯಿಯನ್ನ ಓಡಿಸಿದ್ದಾರೆ. ಬಾಲಕನಿಗೆ ತಲೆಯ ಭಾಗಕ್ಕೆ ಗಂಭೀರ ಗಾಯವಾಗಿತ್ತು. ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ 4 ವರ್ಷದ ಈ ಬಾಲಕನಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತದೆ. ಈಗಾಗಲೇ ಕೋರ್ಟ್ ಇಂದ ಕೂಡ ಆದೇಶ ಇದೆ, ಎಲ್ಲೆಲ್ಲಿ ನಾಯಿಗಳು ಇರ್ತವೆ ಅದ್ರ ಒಂದ್ ಕಡೆ ಎಲ್ಲಾದ್ರೂ ಒಂದ್ ಕಡೆ ಶೆಡ್ ನಿರ್ಮಾಣ ಮಾಡಿಕೊಂಡು ಎಲ್ಲವನ್ನ ಒಂದ್ ಕಡೆ ಹಾಕಿ ಅಂತೇಳಿ. ಒಂದು ವೇಳೆ ಕಚ್ಚಿರುವಂತ ನಾಯಿನ ಟ್ರೀಟ್ಮೆಂಟ್ ಬೇಕಾಗತ್ತೆ, ಆಬ್ಸರ್ವೇಷನ್ ಅಲ್ಲಿ ಅಂದ್ರೆ ಐಸೋಲೇಷನ್ ಅಲ್ಲಿ ಇಡಬೇಕು. ಆ ಕೆಲಸ ಕೂಡ ಮಾಡ್ತಾ ಇಲ್ಲ. ಸುಮ್ಮನೆ ಈ ರೀತಿ ಅಧಿಕಾರಿಗಳು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಈಗ ನೋಡಿ, 4 ವರ್ಷದ ಮಗು, ಇನ್ನೊಂದು 2-3 ನಾಯಿ ಎಕ್ಸ್ಟ್ರಾ ಇತ್ತು ಅಂದ್ರೆ ಒಮ್ಮೆಲೆ ಅಟ್ಯಾಕ್ ಮಾಡ್ತಾ ಇತ್ತು, ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇತ್ತು. ಈಗ ಬಾಲಕನ ಪರಿಸ್ಥಿತಿ ಕೂಡ ಗಂಭೀರ ಇದೆ. ಸೊ ಪೋಷಕರು ಕೂಡ ಎಚ್ಚೆತ್ತುಕೊಳ್ಬೇಕು. ಆಮೇಲೆ ಯಾಕೆ ನಾಯಿಗಳು ಅಟ್ಯಾಕ್ ಮಾಡುತ್ತೆ ಅನ್ನೋದು ನಿಖರವಾದ ಕಾರಣನೇ ಇಲ್ಲ. ಅದು ಹಸಿವಿದ್ದಾಗ ಅಟ್ಯಾಕ್ ಮಾಡುತ್ತೆ ಅಂತ ಹೇಳುತ್ತೆ. ಅದು ಎಷ್ಟರ ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗಿದ್ದೇನೆ ನಾನು. ಕೆಲ್ಸದಾಗಿದ್ದ ಬಂದು ಕುತ್ಕೊಂಡಿದ್ರಿ ನಾನು. ಇವ ಹೊರಗೆ ಆಟ ಆಡಕ್ಕೆ ಹೋಗ್ಯಾನ್ರಿ. ಆಟ ಆಡಕ್ಕೆ ಹೋದಾಗ ಎಲ್ಲಿ ರೀ ಸ್ಥಳ ಎಲ್ಲಿ? ಅದು ಅಳವಂಡ್ರ ಮನೆ ಅಂತಲ್ರಿ. ಕೆಲ್ಸಕ್ಕೆ ಹೋಗಿದ್ದೇನೆ ನಾನು. ಕೆಲ್ಸದಾಗಿದ್ದ ಬಂದು ಕುತ್ಕೊಂಡಿದ್ರಿ ನಾನು. ಇವ ಹೊರಗೆ ಆಟ ಆಡಕ್ಕೆ ಹೋಗ್ಯಾನ್ರಿ. ಆಟ ಆಡಕ್ಕೆ ಹೋದಾಗ ಎಲ್ಲಿ ರೀ ಸ್ಥಳ ಎಲ್ಲಿ? ಅದು ಅಳವಂಡ್ರ ಮನೆ ಅಂತಲ್ರಿ. ಕೆಲ್ಸಕ್ಕೆ ಹೋಗಿದ್ದೇನೆ ನಾನು. ಕೆಲ್ಸದಾಗಿದ್ದ ಬಂದು ಕುತ್ಕೊಂಡಿದ್ರಿ ನಾನು. ಇವ ಹೊರಗೆ ಆಟ ಆಡಕ್ಕೆ ಹೋಗ್ಯಾನ್ರಿ. ಆಟ